ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಸಹ ಚೆನ್ನಾಗಿದ್ದೇನೆ ಫ್ರೆಂಡ್ಸ್. ನೀವು ಚೆನ್ನಾಗಿದ್ದೀರಿ ಅಂತಂದು ಹೇಳಿ ಭಾವಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ದಿನ ನಾನು ಟೊಮೆಟೊ ರೈಸನ್ನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಇದು ಒಂದು 3 ಗ್ಲಾಸ್ ಅಕ್ಕಿಯನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಇದಕ್ಕೆ ಟೊಮೆಟೊ ಹಣ್ಣನ್ನು ಒಂದು 6 ದೊಡ್ಡ ಟೊಮೆಟೊ ಹಣ್ಣು ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದಿಷ್ಟು ಕೊತ್ತಂಬರಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಗ್ಗರಣೆಗೆ ಅಂತಂದು ಹೇಳಿ ಇದು ನೋಡಿ ಫ್ರೆಂಡ್ಸ್, ಒಂದಿಷ್ಟು ಕೆಂಪು ಮೆಣಸಿಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ, ಅಲ್ಲ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಇದಿಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ಮುಂದೆ ಇವಾಗ ನಾನು ಇದನ್ನು ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಗ್ಯಾಸ್ ಹಚ್ಕೊಂಡಿದ್ದೀನಿ. ಇವಾಗ ನಾನು 2 ಚಮಚ ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾಯ್ತಾ ಇದೆ, ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಾಸಿವೆ ಜೀರಿಗೆ ಚಟಪಟ ಅಂತಂದು ಹೇಳಿ ಅನ್ನಬೇಕು ಫ್ರೆಂಡ್ಸ್. ಇದ್ರ ಜೊತೆಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದಿಷ್ಟು ಕರಿಬೇವು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಆಮೇಲೆ ಇವಾಗ ನಾವು ಹಸಿಮೆಣಸಿನ್ಕಾಯಿ ಮತ್ತು ಇದನ್ನು ಬೆಳ್ಳುಳ್ಳಿ, ಅಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ನಂತರ ಆ ಒಂದು ಪೇಸ್ಟನ್ನು ಇದರಲ್ಲಿ ಇವಾಗ ಫ್ರೆಂಡ್ಸ್ ನಾನು ಹೇಳಿದ್ನೆಲ್ಲ ಶುಂಠಿ, ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ ಅದರದ್ದು ಹಾಕ್ಕೊಂಡೆ ಫ್ರೆಂಡ್ಸ್. ಇವಾಗ ಮತ್ತು ಫ್ರೆಂಡ್ಸ್, ನಾವು ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಒಂದು ಟೊಮೆಟೊನ ಈ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಇದಕ್ಕೆ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ನಾವು ಮನೇಲಿ ಮಾಡಿರ್ತಕ್ಕಂಥ ಮಸಾಲೆ ಆದರೂ ಹಾಕ್ಬೋದು ಫ್ರೆಂಡ್ಸ್. ಇಲ್ಲಪ್ಪ ಅಂತಂದರೆ ನಾವು ತಂದಿರ್ತಕ್ಕಂಥ ಮಸಾಲೆ ಆದರೂ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಅರಿಶಿನ ಹಾಕ್ಕೊಂಡೆ. ಇವಾಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಕುಕ್ಕರ್ನಲ್ಲಾದರೂ ಮಾಡ್ಬೋದು ಫ್ರೆಂಡ್ಸ್, ಇಲ್ಲ ಅಂತಂದರೆ ಸಪ್ರೇಟ್ ಪಾತ್ರೆಯನ್ನಾದ್ರೂ ಇಟ್ಕೊಂಡು ಮಾಡ್ಬೋದು ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ಇದು ಸ್ವಲ್ಪ ಟೊಮೆಟೊ ಹಣ್ಣು ಮೆತ್ತಗಾಗಬೇಕು. ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸು. ಇದು ಕುದೀತಾ ಇದೆ, ಇದು ಕುದಿಯುತ್ತೆ. ಇದಕ್ಕೆ ಇವಾಗ ನಾವು ತೊಳೆದು ಇಟ್ಕೊಂಡಿರ್ತಕ್ಕಂಥ ಅಕ್ಕಿಯನ್ನು ನಾವು ಸೇರಿಸ್ಕೋಬೇಕು ಫ್ರೆಂಡ್ಸ್. ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಅದು ಅಕ್ಕಿ ಬೇಯುವವರೆಗೆ, ಅನ್ನ ಆಗೋವರೆಗೆ ಬಿಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಬಿಸಿ ಆಗಿರ್ತಕ್ಕಂಥ ಟೊಮೆಟೊ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಇದು ಟೊಮೆಟೊ ರೈಸನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನಾವು ಬೇಕಂದರೆ ಇದನ್ನು ನಾವು ಉದುರಾಗಿನೂ ಮಾಡ್ಕೋಬೋದು ಫ್ರೆಂಡ್ಸ್, ಬೇಕಂದರೆ ಮೆತ್ತಗಾಗಿನೂ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಟೊಮೆಟೊ ರೈಸನ್ನು ನಾನು ಮಾಡಿದ್ದೀನಿ. ಇವಾಗ ನಾವು ಇದನ್ನು ನಮಗೆ ಎಷ್ಟು ಬೇಕಷ್ಟು ಸರ್ವ್ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೇಗಿದೆ ಇವಾಗ ಬಿಸಿಯಾದ ಟೊಮೆಟೊ ರೈಸ್ ಇವಿಗೆ ತಿನ್ನಲಿಕ್ಕೆ ತಯಾರಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತಟ್ಟೆಗೆ ಹಾಕಿದ್ದೀನಿ. ಇವಾಗ ಬಿಸಿ ಆಗಿರುವಾಗಲೇ ತಿಂದರೆ ಟೇಸ್ಟ್ ಹೆಚ್ಚಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.
ಈ ರೀತಿಯಾಗಿ ಟೊಮೆಟೊ ರೈಸನ್ನು ನಾವು ಈ ರೀತಿಯೂ ಮಾಡ್ಬೋದು ಫ್ರೆಂಡ್ಸ್. ಇನ್ನೊಂದು ವಿಧಾನ ಇದೆ ಫ್ರೆಂಡ್ಸ್, ಅದನ್ನು ಸಹ ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.